Five mistakes that students do while entering from a class 10 to class 11. I have studied hard for the class 10th, so ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ. ಹಂಗ ಈಚ್ ಸಬ್ಜೆಕ್ಟ್ ಒಳಗೆ ನೀವು 16 ಚಾಪ್ಟರ್ ಕಲ್ಕೊಂತ ಹೋಗ್ರಿ. ಸೊ ನಿಮ್ದು ಕಾನ್ಸೆಪ್ಟ್ ನ ಹೆಂಗ್ ಅಪ್ಲೈ ಮಾಡ್ತೀರಿ ಅಂತ ಟೆಸ್ಟ್ ಮಾಡ್ತೈತಿ ಇದು 11th ಕ್ಲಾಸ್. ಪರ್ ಡೇ ಅಟ್ ಲೀಸ್ಟ್ ಯು ಹ್ಯಾವ್ ಟು ಸ್ಟಡಿ 2 hours. ಪೊಮೊಡೋರೋ ಟೆಕ್ನಿಕ್ ಅಂತ. Hello everyone, welcome to Vedant Karnataka learning platform. I am your chemistry teacher Deepa. Today in this video, I am going to discuss the 5 mistakes that students do while entering from a class 10th to class 11th. Yeah, in this video, I will discuss one by one what are the mistakes that students do while they are entering from a class 10th to a class 11th. Let us see one by one what are the mistakes. What are those 5 mistakes? Okay. The first mistake is that class 10 delusion. Most of the students, what they will do, they will think that ನನ್ನ ಕ್ಲಾಸ್ 10th ಎಕ್ಸಾಮ್ಸ್ ಇವಾಗ ಮುಗಿಸಿನಿ, ಐ ಹ್ಯಾವ್ ಸ್ಟಡಿ ಹಾರ್ಡ್ ಫಾರ್ ದ ಕ್ಲಾಸ್ 10th ಐ ಹ್ಯಾವ್ ಸ್ಟಡಿಡ್ ಹಾರ್ಡ್ ಫಾರ್ ದ ಕ್ಲಾಸ್ 10th. ಸೊ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ, ಒಂದು ಸ್ಟಾರ್ಟಿಂಗ್ ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಒಂದು 3 months ರಿಲ್ಯಾಕ್ಸ್ ಮಾಡೋಣ ಅಂತ ನಿಮ್ಮ ಮೈಂಡ್ ಸೆಟ್ ಇರ್ತೈತಿ. ನಿಮ್ಮ ಮೈಂಡ್ ಸೆಟ್ ಒಳಗೆ ಅಟ್ಲೀಸ್ಟ್ 3 months ರಿಲ್ಯಾಕ್ಸ್ ಮಾಡೋಣ ಅನ್ನೋದು ಇರ್ತೈತಿ. ಹೌದಾ, ನೀವು ಈ 3 months ಒಳಗೆ ನೀವು ರಿಲ್ಯಾಕ್ಸ್ ಮಾಡಿದಂದ್ರೆ ವಾಟ್ ವಿಲ್ ಮಿಸ್ ದ ಮೋಸ್ಟ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ದ ಫಸ್ಟ್ PUC chemistry. Those are very important for your second PUC because 40 to 50% ಏನೈತಲ್ಲ, 40 to 50% of your second PUC dependent on your first PUC, of your second PUC and your like competitive exams ಏನದವಲ್ಲ, ಇವು ಎದ್ರ ಮೇಲೆ ಡಿಪೆಂಡ್ ಆಗೈತೆ ಅಂದ್ರೆ ಅಟ್ ಲೀಸ್ಟ್ 40 to 50% ದೇ ಆರ್ ಡಿಪೆಂಡೆಂಟ್ ಆನ್ ದ ಫಸ್ಟ್ PUC ಇಸ್ ಕಂಪ್ಲೀಟ್ಲಿ ಫೌಂಡೇಶನ್ ಫಾರ್ ದ ಸೆಕೆಂಡ್ PUC. ಸೊ ನೀವು ಈ ಮೈಂಡ್ ಸೆಟ್ ಒಳಗಿರೋದು ದಟ್ ಇಸ್ ನಾಟ್ ಅ ಗುಡ್. ದಟ್ ಯಾವ ಮೈಂಡ್ ಸೆಟ್ ಒಳಗಿರ್ತೀರಂದ್ರ ಐ ಹ್ಯಾವ್ ಸ್ಕೋರ್ಡ್ ವೆಲ್ ಇನ್ ದ 10th ಕ್ಲಾಸ್, ಆಟೋಮೆಟಿಕ್ಲಿ ನಾನು 11th ಒಳಗನು ಒಳ್ಳೆ ಮಾರ್ಕ್ಸ್ ತಗೋಬಹುದು ಅನ್ನೋದಿರ್ತೈತಿ. ಬಟ್ ಇಟ್ ಇಸ್ ನಾಟ್ ಲೈಕ್ ದಟ್. ವಾಟ್ ಹ್ಯಾಪನ್ಸ್ ಇನ್ ದ ಕ್ಲಾಸ್ 10th, ನಿಮ್ದು ಕಂಪ್ಲೀಟ್ ಸೈನ್ಸ್ ಎಷ್ಟಿರ್ತೈತಿ ಹೇಳಿ, ನಿಮ್ದು ಕಂಪ್ಲೀಟ್ ಸೈನ್ಸ್ ಬುಕ್ ಒಳಗೆ ಎಷ್ಟಿರ್ತೈತಿ, ಭಾಳ ಅಂದ್ರೆ 16 ಲೆಸನ್ ಇರ್ಬೋದು ಅಷ್ಟ. ಹೌದಾ, 16 ಕಾನ್ಸೆಪ್ಟ್ ಇರ್ತದೆ, 16 ಲೆಸನ್ ಇರ್ಬೋದು. ಬಟ್ ಇಲ್ಲೇನೈತೆ ಈಚ್ ಸಬ್ಜೆಕ್ಟ್, ಕೆಮಿಸ್ಟ್ರಿ ಒಳಗನ ನಿಮ್ಗೆ 16 ಚಾಪ್ಟರ್ಸ್ ಬರ್ತಾವು, ಫಿಸಿಕ್ಸ್ ಒಳಗ 16 ಚಾಪ್ಟರ್ಸ್ ಬರ್ತೈತಿ. ಹಂಗ ಈಚ್ ಸಬ್ಜೆಕ್ಟ್ ಒಳಗೆ ನೀವು 16 ಚಾಪ್ಟರ್ ಕಲ್ಕೊಂತ ಹೋಗ್ರಿ. ಸೊ ಯುವರ್ 10th ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ 11th. Your 10th is completely different from the 11th. So don't think in a mindset that I have scored very good in a 10, 95% ಮಾಡೀನಿ, for me the first PUC easy ಆಕೈತಿ. No, it is completely different. ನೀವೇನ್ 10th ಒಳಗೆ ಕಲ್ತೀರಿ, ನಿಮ್ದೇನ್ ಮೈಂಡ್ ಸೆಟ್ ಐತಲ್ಲ, that is different from the 11th. 11th is what ನಿಮ್ದು 10th it will measures your memorization power. ಹೌದಾ, ನಿಮ್ದು ಏನೈತಲ್ಲ ಸ್ಕೂಲ್, ಇಟ್ ಟೆಸ್ಟ್ ಯುವರ್ ಮೆಮರೈಸೇಷನ್ ಪವರ್. ಬಟ್ 11th ಏನೈತಲ್ಲ ನಿಮ್ದು 11th 12th ಇಟ್ ಮೇಕ್ ಶೋರ್ ದಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ವೆರಿ ವೆಲ್ ಸೊ ದಟ್ ಯು ಕ್ಯಾನ್ ಅಪ್ಲೈ. ನಿಮ್ದು ಕಾನ್ಸೆಪ್ಟ್ ನ ಹೆಂಗ್ ಅಪ್ಲೈ ಮಾಡ್ತೀರಿ ಅಂತ ಟೆಸ್ಟ್ ಮಾಡ್ತೈತಿ ಇದು 11th ಕ್ಲಾಸ್. ಸೊ ಯಾರೆಲ್ಲ ನೀವು 95 ಸ್ಕೋರ್ ಮಾಡಿರಿ ಅವರು ಫುಲ್ ಕಾನ್ಫಿಡೆನ್ಸ್ ದಾಗ ಇರಬೇಡ್ರಿ. ಅಂಡ್ ದೋಸ್ ಆರ್ ಸ್ಕೋರ್ಡ್ ಎವರೇಜ್ ಲೈಕ್ 60 ಪ್ಲಸ್ to 80, ಸಾರಿ 65 to 80 ಯಾರು ಸ್ಕೋರ್ ಮಾಡಿದ್ರೆ ಅವರು ನೀವೇನ್ ಮಾಡ್ರಿ ಅಂದ್ರೆ ಡೋಂಟ್ ಬಿ ಇನ್ ಲೋ ಕಾನ್ಫಿಡೆನ್ಸ್. ಹೌದಾ, ಇವರು ಲೋ ಕಾನ್ಫಿಡೆನ್ಸ್ ಇರಬಾರ್ದು. 95% ನಾ ಮಾಡೀನಿ, ಸೊ ಐ ವಿಲ್ ಡೂ ಗುಡ್ ಇನ್. ಡೆಫಿನೆಟ್ಲಿ ಇಫ್ ಯು ಪ್ರಿಪೇರ್ ವೆಲ್, ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಡೂ ಇನ್ ವೆಲ್ ಇನ್ ಫಸ್ಟ್ PUC ಆಲ್ಸೋ. ಬಟ್ ನೀವು ಐ ವಿಲ್ ಟೇಕ್ ರೆಸ್ಟ್ ಫಾರ್ 3 months, ಐ ಹ್ಯಾವ್ ಸ್ಟಡಿಡ್ ಹಾರ್ಡ್ ಫಾರ್ 10th ಕ್ಲಾಸ್, ಐ ವಿಲ್ ಟೇಕ್ ರೆಸ್ಟ್ ಫಾರ್ ದಿಸ್ ಕ್ಲಾಸ್ ಅಂತ ಅನ್ಕೊಂಡ್ರೆ ಒಂದು 3 months you will lose this because I have seen the many students, those who are scored good in their 10th have come up to the 40 to 50% in their 40 to 50% in their first test in the PUC. In a first unit test they have scoring the 40 to 50%, those who are scored very good marks in 10th. So don't be in this mindset, I will take rest for the certain 3 to 4 months and I will start. No, that is absolutely wrong thing to do. ಏನ್ ಹೇಳಿದ್ನ, ಯಾರೆಲ್ಲ 95% ಮಾಡ್ರಿ ಆತು, ನೀವು 60 ವರ ಮಾಡ್ರಿ, ಎಷ್ಟರ ಮಾಡ್ರಿ ಪರ್ಸೆಂಟೇಜ್. ನೀವು ಓವರ್ ಕಾನ್ಫಿಡೆನ್ಸ್ ಇರ್ಬಾರಿ, ಲೋ ಕಾನ್ಫಿಡೆನ್ಸ್ ಇರ್ಬಾರಿ. ವೈ? ಬಿಕಾಸ್ ಇದೇನೈತಲ್ಲ ಫಸ್ಟ್ PUC ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ದ 10th. ನಾ ಹೇಳಿದ್ನಲ್ಲ, ಇಲ್ಲಿ ನೀವು ಅಷ್ಟು PCMB ಸೇರಿ 16 ಚಾಪ್ಟರ್ಸ್ ಕಲಿತೀರಿ. ಬಟ್ ಇನ್ ದ PUC ವಾಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ, ಈ ಸಬ್ಜೆಕ್ಟ್ ಯು ಆರ್ ಸ್ಟಡಿಂಗ್ ದ 15 concept. There what they are testing your memorization power. Here your concept understanding. Here the PUC
ಎಕ್ಸಾಮ್ ಟೆಸ್ಟ್ ಯುವರ್ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್. ಹೆಂಗೆ ನಿಮ್ ಕಾನ್ಸೆಪ್ಟ್ ಅರ್ಥ ಆಗೈತಿ ಅದನ್ನ ಟೆಸ್ಟ್ ಮಾಡ್ತೈತಿ. ಅವು ಎರಡು ಕಂಪ್ಲೀಟ್ಲಿ ಡಿಫ್ರೆಂಟ್. ಇಫ್ ಯು ಸ್ಟಾರ್ಟ್ ವರ್ಕಿಂಗ್ ಫ್ರಮ್ ಅ ಡೇ ಒನ್ ನಿಂತ ನೀವು ಹಾರ್ಡ್ ವರ್ಕ್ ಮಾಡಿದ್ರಪ್ಪ ಅಂದ್ರ ಡೆಫಿನೆಟ್ಲಿ ಯು ವಿಲ್ ಸ್ಕೋರ್ ಗುಡ್ ಮಾರ್ಕ್ಸ್. ಡೆಫಿನೆಟ್ಲಿ ವಿಲ್ ಸ್ಕೋರ್ ಗುಡ್ ಮಾರ್ಕ್ಸ್. ಓಕೆ, ವಾಟ್ ಟು ಡೂ, ಏನ್ ಮಾಡ್ತೀರಿ ಹಂಗಿದ್ರ ಇದನ್ನ ಡೋಂಟ್ ಬಿ ಲೈಕ್ ಫುಲ್ ಕೂಲ್ ಆಗಿ 10th ಹೋದಂಗ್ ಹೋಗ್ತದ ಅನ್ನಂಗಿಲ್ಲ. ಕಂಪ್ಲೀಟ್ಲಿ PUC ಇಸ್ ಅ ಡಿಫ್ರೆಂಟ್. ಅದ ಮೈಂಡ್ ಸೆಟ್ ಒಳಗೆ ಇರಬೇಡ್ರಿ. ದಿಸ್ 11th is completely different. So what you have to do, start with just 2 hours self study. ನೀವು ಕಾಲೇಜ್ಗೆ ಹೋಗಿ ಬರ್ತೀರಿ, ಕ್ಲಾಸಸ್ ಕೇಳಿರ್ತೀರಿ, ಅಂಡ್ ನಿಮಗ್ ಬೇಕಾಗಿದ್ದು ಯಾವ ಕೋರ್ಸಸ್ ಜಾಯ್ನ್ ಆಗಿತ್ತಂದ್ರೆ ಆನ್ಲೈನ್ ಕ್ಲಾಸಸ್ ಕೇಳಿರ್ತೀರಿ. ಇವೆಲ್ಲ ಮಾಡಿಂದಾದ್ಮೇಲೆ ಎವ್ರಿ ಡೇ ಯು ಶುಡ್ ಸ್ಟಡಿ ಫಾರ್ 2 hours. ಹೌದಾ? ಇವೆಲ್ಲ ಆದ್ಮೇಲೆ ನಿಮ್ ಕಾಲೇಜ್ ಪ್ಲಸ್ ನಿಮ್ ಟ್ಯೂಷನ್ ಕ್ಲಾಸಸ್, ಆಮೇಲೆ ನೀವು ನೋಟ್ಸ್ ಇದನ್ನೆಲ್ಲ ಬರ್ಕೋಬೇಕು. ಡೈಲಿ ನೀವು ಕ್ಲಾಸಸ್ ಅಟೆಂಡ್ ಆಗ್ಬೇಕು, ಒಂದಿನ ಮಿಸ್ ಮಾಡಂಗಿಲ್ಲ. ಡೈಲಿ ನೋಟ್ಸ್ ಬರ್ಕೋಬೇಕು. ಆಮೇಲೆ ಯಾವ ನಿಮ್ಮ ಆನ್ಲೈನ್ ಕ್ಲಾಸಸ್ ಇದ್ರ ಅದ್ರಾಗಿನ್ನು ಕ್ಲಾಸಸ್ ಅಟೆಂಡ್ ಮಾಡಿ ಅದನ್ನು ನೋಟ್ಸ್ ಬರ್ಕೊಂಡ್ ಆದ್ಮೇಲೆ ಇದೆಲ್ಲ ಆದ್ಮೇಲೆ ನೀವು ಪರ್ ಡೇ ಅಟ್ ಲೀಸ್ಟ್ ಯು ಹ್ಯಾವ್ ಟು ಸ್ಟಡಿ 2 hours. 2 hours ನೀವು ಸೆಲ್ಫ್ ಸ್ಟಡಿ ಮಾಡಬೇಕು. then only when whole day what you have studied from the classes and tuition classes, that will going to work. Otherwise simply attending the classes without any study is, I think, no, it is not a good idea. It is not going to work for a long period of a time. So follow this method. Okay, I hope. See, 2 hours ನಿಮಗೆ ಕಂಟಿನ್ಯೂ ಕುಂದ್ರಕ ಇಫ್ ಯು ಫೀಲ್ ಹಾರ್ಡ್, ಇಲ್ಲ ನಮ್ಗೆ 2 ತಾಸು ಕಂಟಿನ್ಯೂ ಕುಂತು ವರ್ಕ್ ಮಾಡಕ್ ಆಗಾಗಿಲ್ಲ, ಇಫ್ ಯು ಫೀಲ್ ಹಾರ್ಡ್, ಐ ಆಮ್ ಗೋಯಿಂಗ್ ಟು ಟೆಲ್ ಯು ಒನ್ ಟೆಕ್ನಿಕ್ ದಟ್ ಮೇಕ್ಸ್ ದಿಸ್ 2 hours ಸ್ಟಡಿ ವೆರಿ ಈಸಿ ಅಂಡ್ ವಿತೌಟ್ ಬೋರಿಂಗ್. ಅದೇನಪ್ಪಾ ಅಂದ್ರ ಪೊಮೊಡೋರೋ ಟೆಕ್ನಿಕ್ ಅಂತ. ಏನಪ್ಪಾ ಅಂದ್ರ ಅದು ಪೊಮೊಡೋರೋ ಟೆಕ್ನಿಕ್. ನೀವೇನಂತ ಹೇಳಿ 2 hours ಓದ್ಕೋಬೇಕಂತ ಇಟ್ಕೊಂಡಿರಲ್ಲ. ಈ 2 hours ನ ನೀವೇನ್ ಮಾಡ್ಬೇಕಂದ್ರ 25 ಮಿನಿಟ್ಸ್ ಹಂಗ ಡಿವೈಡ್ ಮಾಡ್ಕೊ. 25 ಮಿನಿಟ್ಸ್, ಆಮೇಲೆ 25 ಮಿನಿಟ್ಸ್ ಸ್ಟಡಿ ಮಾಡೋದು, 5 ಮಿನಿಟ್ಸ್ ರೆಸ್ಟ್. ಹೌದಾ? ಹಂಗ ಮತ್ತೆ 5 ಮಿನಿಟ್ಸ್ ರೆಸ್ಟ್ ಆದ್ಮೇಲೆ ಮತ್ತೆ 25 ಮಿನಿಟ್ಸ್ ಸ್ಟಡಿ ಮಾಡೋದು, ಆಮೇಲೆ 5 ಮಿನಿಟ್ಸ್ ರೆಸ್ಟ್ ಮಾಡೋದು. ಹಿಂಗ ನೀವು ಮಾಡಿದ್ರಪ್ಪ ಅಂದ್ರ ನೀವು ಆರಾಮಾಗಿ ವಿತೌಟ್ ಬರ್ಡನ್ ಯು ವಿಲ್ ಕಂಪ್ಲೀಟ್ 2 hours ಆಫ್ ಸ್ಟಡಿ. ಓಕೆ. ಸಿ, ಏನದು ಪೊಮೊಡೋರೋ ಟೆಕ್ನಿಕ್? ಫಸ್ಟ್ ಏನ್ ಮಾಡ್ಬೇಕಂದ್ರೆ ಡಿಸೈಡ್ ಆನ್ ದ ಟಾಸ್ಕ್ ದಟ್ ಯು ನೀಡ್ ಟು ಡೂ. ಯಾವ ಟಾಪಿಕ್ ನೀವು ಓದ್ಬೇಕು, ಇವತ್ತು ಏನ್ ಕವರ್ ಮಾಡ್ಬೇಕು, ಯಾವ ಸಬ್ಜೆಕ್ಟ್ ಓದ್ಬೇಕು, ಅದನ್ನ ನೀವು ಫಸ್ಟ್ ಅದ್ರ ಬಗ್ಗೆ ಕ್ಲಾರಿಟಿ ಇರ್ಬೇಕು. ಅದನ್ನ ಆ ಬುಕ್ ತೆಗೆದು ಕುತ್ಕೋರಿ. ಆಮೇಲೆ ನೀವ್ ಏನ್ ಮಾಡ್ಬೇಕಂದ್ರೆ ಸೆಟ್ ದ ಟೈಮರ್ ಫಾರ್ 25 ಮಿನಿಟ್ಸ್. ಸಬ್ಜೆಕ್ಟ್ ನ ಡಿಸೈಡ್ ಮಾಡಿದ್ರೆ ಯಾವ ಸಬ್ಜೆಕ್ಟ್ ಓದ್ಬೇಕು, ಯಾವ ಟಾಪಿಕ್ ಓದ್ಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ 25 ಮಿನಿಟ್ಸ್ ಇಂದು ಟೈಮರ್ ಸೆಟ್ ಮಾಡ್ಕೋರಿ. ಇದು ಆದ್ಮೇಲೆ ಆ 25 ಮಿನಿಟ್ಸ್ ಅಲಾರಾಮ್ ಆಗುವವರೆಗೂ ನೀವು ಓದ್ತಾನೆ ಇರ್ಬೇಕು. ಆ 25 ಮಿನಿಟ್ಸ್ ಅಲಾರಾಮ್ ಆದ್ಮೇಲೆ 5 ಮಿನಿಟ್ಸ್ ಏನ್ ಬ್ರೇಕ್ ಸಿಗ್ತೈತಲ್ಲ, ಅದು 25 ಮಿನಿಟ್ಸ್ ಆದ್ಮೇಲೆ ನೀವು 5 ಮಿನಿಟ್ಸ್ ಬ್ರೇಕ್ ತಗೋರಿ. ಹೌದಾ? 5 ಮಿನಿಟ್ಸ್ ಬ್ರೇಕ್ ಆದ್ಮೇಲೆ 5 ಮಿನಿಟ್ಸ್ ಬ್ರೇಕ್ ಒಳಗ ಡೋಂಟ್ ಯೂಸ್ ಅ ಮೊಬೈಲ್. ಈ 5 ನಿಮಿಷದೊಳಗ ಏನು ಫೋನ್ ಯೂಸ್ ಮಾಡಂಗಿಲ್ಲ. ಇವ್ ಜಸ್ಟ್ ಸ್ವಲ್ಪ ಫ್ರೆಶ್ ಅಪ್ ಆಗ್ರಿ, ಟೀ ಅಥವಾ ಕಾಫಿ ಹಂಗ ಜಸ್ಟ್ ನಿಮ್ ಚೇರ್ ಬಿಟ್ಟು ಹಂಗ ವಾಕ್ ಮಾಡ್ರಿ ಅಲ್ಲಿ. ಬಟ್ ಡೋಂಟ್ ಯೂಸ್ ಅ ಫೋನ್ ಇನ್ ದಿಸ್ 5 ಮಿನಿಟ್ಸ್. ಈ 5 ಮಿನಿಟ್ಸ್ ಒಳಗ ಇನಿಷಿಯಲಿ ಇಟ್ ವಿಲ್ ಬಿಕಮ್ ಹಾರ್ಡ್. ನಿಮ್ಗದು ಇನಿಷಿಯಲಿ ಏನ್ ಕಷ್ಟ ಅನಿಸ್ಬೋದು, ಬಟ್ ಬೈ ದ ಟೈಮ್ ವೆನ್ ಯು ಅಡ್ಜಸ್ಟ್ ಟು ದಿಸ್, ಐ ಥಿಂಕ್ ಇಟ್ ಇಸ್ ನಾಟ್ ಬಿ ಮಚ್ ಬರ್ಡನ್ ಟು ಯು. ಟೇಕ್ ಅ ಶಾರ್ಟ್ 5 minute ಬ್ರೇಕ್. ನೆಕ್ಸ್ಟ್ ಏನ್ ಮಾಡ್ಬೇಕು, ಆಫ್ಟರ್ ದ 4 cycle ಹಿಂಗ್ 25 ಮಿನಿಟ್ಸ್ ಇಂದ 4 cycle ಮುಗಿದ್ಮೇಲೆ, ಹೌದಾ, 25 ಮಿನಿಟ್ಸ್ ಸ್ಟಡಿ ಮಾಡ್ತೀರಿ, 5 ಮಿನಿಟ್ಸ್ ಗ್ಯಾಪ್ ತಗೊಂತೀನಿ, ಆಮೇಲೆ 25 ಮಿನಿಟ್ಸ್, ಆಮೇಲೆ 5 ಮಿನಿಟ್ಸ್ ಗ್ಯಾಪ್, 25 ಮಿನಿಟ್ಸ್, 5 ಮಿನಿಟ್ಸ್ ಗ್ಯಾಪ್, 25 ಮಿನಿಟ್ಸ್ ಮತ್ತೆ 5 ಮಿನಿಟ್ಸ್ ಗ್ಯಾಪ್. ಹಿಂಗ 4 cycle ಕಂಪ್ಲೀಟ್ ಆದ್ಮೇಲೆ ಯು ಆರ್ ಗೋಯಿಂಗ್ ಟು ಟೇಕ್ 15 to 30 ಮಿನಿಟ್ಸ್ ಬ್ರೇಕ್. ಹೌದಾ? ಯು ಆರ್ ಗೋಯಿಂಗ್ ಟು ಟೇಕ್ 15 to 30 ಮಿನಿಟ್ಸ್ ಬ್ರೇಕ್. ಹಿಂಗ ನೀವು 2 hours ಮಾಡಿ. ಹೌದಾ? ಹಿಂಗ ಸ್ಟಾರ್ಟಿಂಗ್ 2 hours ಮಾಡಿ. ಹಂಗ ಇದನ್ನೇನೆ 3 hours ಎಕ್ಸ್ಟೆಂಡ್ ಮಾಡ್ರಿ. ಹೌದಾ? ಹಂಗ ಸಾರಿ 2 hours ಅಲ್ಲ, ಇದು 1 ಸೆಷನ್ ಮಾಡ್ಕೋರಿ. ಮತ್ತೇನ್ ಮಾಡ್ರಿ ಅಂದ್ರ ಇದು ಫಸ್ಟ್ ಸೆಷನ್. ನೆಕ್ಸ್ಟ್ ಇಂಥದ ಸೇಮ್ ಸೆಕೆಂಡ್ ಸೆಷನ್ ಮಾಡ್ಕೋರಿ. 2 hours ಇಂದ ಮತ್ತೆ ಸೆಕೆಂಡ್ ಸೆಷನ್ ಮಾಡ್ಕೋರಿ. ಹೌದಾ? ಸೆಕೆಂಡ್ ಸೆಷನ್ ಮಾಡ್ಕೋರಿ. ಆನ್ ದ ಸಂಡೇ ಯು ಕ್ಯಾನ್ ಡೂ ಲೈಕ್ ದಿಸ್ 3 to 4 ಸೆಷನ್ ಮಾಡ್ಬೋದು ನೀವು. ಮತ್ತೆ 2 hours ಇಂದ ಮತ್ತೆ ಇಂಥ ಸೆಷನ್ ಮಾಡ್ಕೋರಿ. ಇಟ್ ವಿಲ್ ಏನಾಗ್ತೈತೆ ಅಂದ್ರೆ ನಿಮಗೆ ಇಂಟ್ರೆಸ್ಟ್ ಇರ್ತೈತಿ, ವಿಲ್ ನಾಟ್ ಫೀಲ್ ಓವರ್ ಬರ್ಡನ್. ಓಕೆ, this is what the Pomodoro technique. If you are not used to study for the long hours, you can follow this technique. Just 25 minutes of a continuous studying and then 5 minutes rest. Again 25 minutes study and again 5 minutes rest. After completing like this 4 cycle, take the 15 to 30 minutes gap, and after that you can start the second session of this 2 hours study. This is what a Pomodoro technique. Idu first problem ಗೆ ನಿಮಗೆ ಸೊಲ್ಯೂಷನ್ ಸಿಗ್ತಲ್ಲ.
ಕ್ಲಾಸ್ 10 ಡೆಲ್ಯೂಷನ್ ಒಳಗೆ ಇರೋದಿಲ್ಲ. ದಿಸ್ ಇಸ್ ದ ಫಸ್ಟ್ ಪಿ ಯು ಸಿ ಇಸ್ ಕಂಪ್ಲೀಟ್ ಡಿಫ್ರೆಂಟ್ ಫ್ರಮ್ ದ ಕ್ಲಾಸ್ 10th. ಹಾ, ಅಂಡ್ ಆಲ್ಸೋ ಹೆಂಗ್ ನೀವು ಸೆಲ್ಫ್ ಸ್ಟಡಿ ಮಾಡ್ಬೇಕು ಅಂತಾನು ಹೇಳಿನಿ. ಯು ಕ್ಯಾನ್ ಯೂಸ್ ದಿಸ್ ಪೊಮೊಡೋರೋ ಟೆಕ್ನಿಕ್. ಸೆಕೆಂಡ್ ಮಿಸ್ಟೇಕ್ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಟೂಡೆಂಟ್ಸ್, they read the physics and maths like a newspaper. No, it is not going to work. I see the many students just they keep on reading the derivations and maths problems, but reading like this will not help you in the exam. What happens when you will sit in a exam hall, while writing the derivations, ಏನಾಗ್ತದೆ ಹೇಳ್ರಿ, ಒಂದ್ ಥರ್ಡ್ ಸ್ಟೆಪ್ಗೆ ನೀವು ಸ್ಟಾಪ್ ಆಗ್ಬಿಡ್ತೀರಿ. ಯುವರ್ ಬ್ರೈನ್ ಸ್ಟಾಪ್ಸ್ ವರ್ಕಿಂಗ್. ಹೌದಾ? ಹೆಂಗ ನೀವು ಜಸ್ಟ್ ಬೈ ಮೆಮರೈಸೇಷನ್ ಇಂತ ನೀವು ಫಿಸಿಕ್ಸ್ ಡಿರೈವೇಶನ್ ಕಲಿತೀನಂದ್ರ ಇಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು. ಇಟ್ ಇಸ್ ಲೈಕ್ ಏನಾಗ್ತೈತೆ ಅಂದ್ರೆ ನಿಮ್ಮ ಎಕ್ಸಾಮ್ ಟೈಮ್ದಾಗ ಪಕ್ಕ ಕೈ ಕೊಡ್ತೈತಿ. ಒಂದೆರಡು ಸ್ಟೆಪ್ ನೆನಪಿರ್ಬೋದು, ಬಟ್ ನಿಮ್ಗೆ ಥರ್ಡ್ ಸ್ಟೆಪ್ ನೆನಪು ಇರಂಗಿಲ್ಲ. ಹಾಗಾಗಿ ನೆನಪು ಬರ್ದೇನೆ ಇರ್ಬೋದು. ಹಾಗಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಯು ಹ್ಯಾವ್ ಟು ಮೇಂಟೈನ್ ಡೆರಿವೇಶನ್ ಅಂಡ್ ಫಾರ್ಮಲ್ ಬುಕ್. ನೀವು ಲೈಕ್ ಫಿಸಿಕ್ಸ್ ಮ್ಯಾಥ್ಸ್ ನ ನೀವು ಓದ್ಕೊಂತ ಕುಂತ್ರಿ, ಜಸ್ಟ್ ನಾನು ಹಂಗ ಅಲ್ಲಿ ಜಸ್ಟ್ ನಾನು ಪೇಜ್ ಹೊಳ್ಸ್ಕೊಂತ ನೋಡ್ಕೊಂತ ಹೋಗ್ತೀನಂದ್ರ ಬರೀ ನೀವು ನೋಡಿದ್ರಿಂತ ನೀವು ಡೆರಿವೇಶನ್ ಕಲಿಯೋದಿಲ್ಲ. ಸೊ ವಾಟ್ ಯು ಹ್ಯಾವ್ ಟು ಡೂ, ಅವ್ರ ಡೆರಿವೇಶನ್ಸ್ ನ ಪ್ರಾಕ್ಟೀಸ್ ಮಾಡ್ಬೇಕು. ಡೆರಿವೇಶನ್ಸ್ ಏನಿರ್ತಾವಲ್ಲ, ಡೆರಿವೇಶನ್ಸ್ ಆತು, ನಿಮ್ ಫಾರ್ಮುಲಾಸ್ ಆತು, ಅಥವಾ ಯಾವ ರಿಯಾಕ್ಷನ್ಸ್ ಇತ್ತಂದ್ರ ನೀವು ಪ್ರಾಕ್ಟೀಸ್ ಮಾಡ್ಬೇಕಿದೆ. ರಿಯಾಕ್ಷನ್ಸ್ ಇತ್ತಂದ್ರ ಹೌದಾ, ಮಸಲ್ ಮೆಮರಿ ಬಿಲ್ಡ್ ಆಗ್ತೈತಿ. ಏನಾಗ್ತತಿ, ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ ಮಸಲ್ ಮೆಮರಿ ಬಿಲ್ಡ್ ಆಗ್ತತಿ. ದಿಸ್ ಮಸಲ್ ಮೆಮರಿ ಹೆಲ್ಪ್ಸ್ ಯು ಟು ಸ್ಕೋರ್ ದ ಗುಡ್ ಮಾರ್ಕ್ಸ್ ಇನ್ ದ PUC. ಹೌದಾ, ಇದು ಇಂಪಾರ್ಟೆಂಟ್. ಮೆಮರೈಸೇಷನ್ ಮುಗಿತದೆ ಕ್ಲಾಸ್ 10th ಮೆಮರೈಸೇಷನ್ ಫಿನಿಶ್ಡ್. ಈಗ ನಾವು ನೆಕ್ಸ್ಟ್ ವಾಟ್ ಯು ಹ್ಯಾವ್ ಟು ಡೂ, 11th ಒಳಗ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡು ಅದು ಅಪ್ಲೈ ಮಾಡೋ ಕೆಪಾಸಿಟಿ ನಿಮ್ಗೆ ಬರ್ಬೇಕು. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ರಾದರ್ ದನ್ ಜಸ್ಟ್ ದ ಮೆಮರೈಸಿಂಗ್ ದ ಟಾಪಿಕ್. ವಾಟ್ ಯು ಹ್ಯಾವ್ ಟು ಡೂ, ಡೆರಿವೇಶನ್ಸ್ ಇರ್ತೈತಿ. ಡೆರಿವೇಶನ್ಸ್ ನ ಒಂದ್ಲಿಂತ 3 ಸತಿ ಅಥವಾ 2-3 ಸತಿ ಬರುತ್ತೆಗಿರಿ. ಹೌದಾ, ಒಂದ್ ಪೇಪರ್ ಒಳಗ ಪ್ರಾಕ್ಟೀಸ್ ಇಟ್, so that it will build your muscle memory. This will help to score you a good marks in the PUC. ಅರ್ಥ ಆತಾ? ಅದಕ್ಕಂತಂದು ಒಂದು ಬುಕ್ ಮಾಡ್ಕೋರಿ. ಲೈಕ್ ಡಿರಿವೇಶನ್ಸ್ ಯಾವ್ಯಾವ ಬರ್ತಾವ ನಿಮ್ದು, ಇದು ಯಾವ ಫಿಸಿಕ್ಸ್ ಒಳಗೆ ಡಿರಿವೇಶನ್ಸ್ ಯಾವೆಲ್ಲ ಬರ್ತಾವ, ಇಕ್ವೇಶನ್ಸ್ ಆಫ್ ಮೋಷನ್ಸ್ ಡಿರಿವೇಶನ್ಸ್ ಬರ್ತಾವ. ಹೌದಾ, ಇವನ್ನೆಲ್ಲ ನೀವೇನ್ ಮಾಡ್ಬೇಕಂದ್ರ ಪ್ರಾಕ್ಟೀಸ್ ಮಾಡಿದ್ರೆ ಬರ್ತದ. ಜಸ್ಟ್ ನೀವು ನೋಡ್ಕೊಂತ ನಾನು ಬರಿತೀನಂದ್ರ ನಿಮ್ಗೆ 1-2 ದಿನ ನೆನಪಿರ್ಬೋದು, ಬಟ್ ಎಕ್ಸಾಮ್ ಹಾಲ್ನಾಗಂತೂ ಕೈ ಕೊಡ್ತೈತಿ. ದಟ್ಸ್ ವೈ ಏನ್ ಮಾಡ್ರಿ, ಡೆರಿವೇಶನ್ಸ್ ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊರಿ. ಅರ್ಥ ಆತು? ಮ್ಯಾಥ್ಸ್ ಫಿಸಿಕ್ಸ್ ನ ಜಸ್ಟ್ ಪೇಜ್ ಹೊಳ್ಸ್ಕೊಂತ ನೋಡೋದಲ್ಲ, ಇಟ್ ರಿಕ್ವೈರ್ಸ್ ಅ ಪ್ರಾಕ್ಟೀಸ್. ದಟ್ಸ್ ವೈ ಪ್ರಾಕ್ಟೀಸ್ ದ ಡೆರಿವೇಶನ್ ಪ್ರಾಪರ್ಲಿ. ಅಟ್ ಲೀಸ್ಟ್ ರೈಟ್ ಇಟ್ ಡೌನ್ ಫಾರ್ 1 to 3 times. ಸೆಕೆಂಡ್ ಮಿಸ್ಟೇಕ್ ಏನಪ್ಪಾ ಅಂದ್ರ, ಟ್ರೀಟಿಂಗ್ ದ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂಡ್ ಬಯಾಲಜಿ ಲೈಕ್ ಸ್ಟೋರಿ ಬುಕ್ಸ್. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಹಸಿ, ನಾ ಏನ್ ಹೇಳಿದ್ನಲ್ಲ, ನೀವು ಇಫ್ ಯು ಮಗ್ ಅಪ್ ದ ಥಿಂಗ್ಸ್, ರೋಟ್ ಮೆಮರೈಸೇಷನ್ ವಿಲ್ ನಾಟ್ ಹೆಲ್ಪ್ ಇಯರ್. ನೀವು ಬಹೆಟ್ ಹೊಡೆದು ಪಾಸಿಂಗ್ ಮಾರ್ಕ್ಸ್ ತಗೋಬಹುದು. ಹೌದಾ, ಬಹೆಟ್ ಹೊಡೆದು ಯು ಕ್ಯಾನ್ ಜಸ್ಟ್ ಪಾಸ್, ಬಟ್ ಯು ಕಾಂಟ್ ಸ್ಕೋರ್ ಗುಡ್ ಮಾರ್ಕ್ಸ್ ನ ಸ್ಕೋರ್ ಮಾಡ್ಬೇಕಂದ್ರ ಬೈ ರೋಟ್ ಮೆಮರೈಸೇಷನ್, ಬೈ ಮಗಪಿಂಗ್ ದ ಥಿಂಗ್ಸ್, ಇಟ್ ವಿಲ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು. ಸೊ ವಾಟ್ ಯು ಹ್ಯಾವ್ ಟು ಡೂ, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಅರ್ಥ ಆತಾ? ಒಂದ ಸತಕ ಬರೋದಿಲ್ಲ ಕಾನ್ಸೆಪ್ಟ್. ನೀವು ಒಂದ್ ಸತಿ ಓದಿದ ಗುಟ್ಲಿನ ಅರ್ಥ ಆಗಂಗಿಲ್ಲ, ಒಂದ್ ಸತಿ ಕ್ಲಾಸ್ ಕೇಳಿದ ಗುಟ್ಲಿ ಅರ್ಥ ಆಗಲ್ಲ. ರಿಪೀಟೆಡ್ ರಿವಿಷನ್ ಮಾಡ್ತಿರ್ಬೇಕು. ಒಂದ್ ಸತಿ ಬಿಟ್ಟು 2 ಸತಿ ಬಿಟ್ಟು 3 ಸತಿ ಓದಿದಾಗ ಗೊತ್ತಾಗೋದು. ಇಲ್ಲ ನಾವು ಒಂದ್ ಸತಿ ಓದ್ತೀನಿ, ನಂಗೆ ಒಂದ್ ಸತಿ ಓದಿದ್ರೆ ನಂಗೆ ತಿಳಿದಿಲ್ಲ, ನಂಗೆ ಅರ್ಥ ಆತಿಲ್ಲ ಅಂತ ಬಿಟ್ರಂದ್ರ ಯಾವ ಸಬ್ಜೆಕ್ಟ್ ನಿಮ್ಗೆ ಅರ್ಥ ಆಗಂಗಿಲ್ಲ. 1 ಸತಿ ಓದ್ರಿ, 2 ಸತಿ ಓದ್ರಿ, 3ನೇ ಸತಿ ಅಫ್ಕೋರ್ಸ್ ಯು ವಿಲ್ ಗೆಟ್ ಸಮ್ ಇನ್ಫಾರ್ಮೇಶನ್ ಅಬೌಟ್ ಇಟ್. ಅದು ನಿಮಗೆ ಈಸಿ ಅನ್ಸುತ್ತೆ. ಹೌದಾ, 4th time or 5th time it will become very easy for you to understand. ಅರ್ಥ ಆತಾ? ಇವನು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆಯ್ತು, ಬಯಾಲಜಿ ಆಯ್ತು, ಇವನ್ನೆಲ್ಲ ಬಹೆಟ್ ಹಾಕೋದ್ರಿಂದ ಜಸ್ಟ್ ನೀವು ಪಾಸ್ ಆಗ್ಬೋದು, ಬಟ್ ಯು ಹ್ಯಾವ್ ಟು ಸ್ಕೋರ್ ಗುಡ್. ಫಾರ್ ಎಕ್ಸಾಂಪಲ್, they may ask you to write the chemical reactions. ಹೌದಾ, ಕೆಮಿಕಲ್ ರಿಯಾಕ್ಷನ್ಸ್ ಬರೀರಿ ಅಂತ ಕೇಳ್ಬೋದು. ಕೆಮಿಕಲ್ ರಿಯಾಕ್ಷನ್ಸ್ ನ ಹೆಂಗ್ ಇದು ಕೆಮಿಕಲ್ ರಿಯಾಕ್ಷನ್ ಆಯ್ತಂತ ಕೇಳೋದು ಕ್ವಶನ್. ಹಿಂಗಿದ್ದಾಗ ನೀವು ಬಹೆಟ್ ಹೊಡೆದು ಬರಕ್ ಆಗೋದಿಲ್ಲ. ಅಂಡ್ ಆಲ್ಸೋ ದೇ ಮೇ ಆಸ್ಕ್ ಲೈಕ್ ಬಯಾಲಜಿದೊಳಗೆ ಕ್ವಶನ್ಸ್ ಏನ್ ಕೇಳ್ಬೋದು ಅಂದ್ರೆ ಬಯಾಲಜಿಕಲ್ ಸೈಕಲ್ಸ್ ಬಗ್ಗೆ ಕೇಳ್ಬೋದು. ಹೌದಾ, ಬಯಾಲಜಿಕಲ್ ಸೈಕಲ್ಸ್ ಇವನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡ್ರನ ಬರೋದು. ಈ ಕಾನ್ಸೆಪ್ಟ್ ಗೊತ್ತಿದ್ರ ನೀವು ಇದ್ರ ಬಗ್ಗೆ ಬರೋದು. ಹೌದಾ, ಇದನ್ನು ಗೊತ್ತಿದ್ರ ಇದ್ರ ಬಗ್ಗೆ ಬರೋದು. ಅಂಡ್ ಸಮ್ ಕ್ವಶನ್ಸ್ ಗಿವ್ ರೀಸನ್ಸ್ ಅಂತ ಕೊಡ್ತಾರೆ. ಈ ಗಿವ್ ರೀಸನ್ಸ್ಗೆ ನೀವು ಆನ್ಸರ್ ಬರಿಬೇಕಂದ್ರ ನಿಮಗೆ ಕಾನ್ಸೆಪ್ಟ್ ಗೊತ್ತನ ಇರ್ಬೇಕು. ಹೌದಾ, ಇಂಥ ಕ್ವಶನ್ ಅಲ್ಲಿ ನೀವೇನ್ ಮಾಡ್ತೀರ ಅಂದ್ರೆ ಯು ವಿಲ್ ಸ್ಟಕ್ ಹಿಯರ್.
ಹೌದಾ? ಇಫ್ ಯು ಮೆಮರೈಸ್ ದ ಥಿಂಗ್ಸ್ ವಿಲ್ ಗೆಟ್ ಪಾಸ್, ಬಟ್ ವೆನ್ ದಿಸ್ ಟೈಪ್ ಆಫ್ ದ ಕ್ವಶನ್ಸ್ ವಿಲ್ ಕಮ್, ಯು ವಿಲ್ ಫೇಸ್ ಅ ಪ್ರಾಬ್ಲಮ್. ಸೊ ಟು ಅವಾಯ್ಡ್ ದಟ್, ವಾಟ್ ಯು ಹ್ಯಾವ್ ಟು ಡೂ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ನಾನು ಹೇಳಿದ್ನೆಲ್ಲ ಒಂದು ಸತಿ ಅರ್ಥ ಆಗಂಗಿಲ್ಲ, ಬಟ್ ಯು ಹ್ಯಾವ್ ಟು ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಒಂದ್ ಸತಿ ಬಿಟ್ಟು ಎರಡ್ ಸತಿ ಕ್ಲಾಸ್ ಕೇಳಿದ್ರೆ, ಕಾಲೇಜ್ ಒಳಗೆ ಕ್ಲಾಸ್ ಕೇಳ್ತಾರೆ, ಮನೆಗೆ ಬಂದು ಟೆಕ್ಸ್ಟ್ ಬುಕ್ ಓದ್ರಿ. ಹೌದಾ? ಅದು ಅರ್ಥ ಆಗಿಲ್ಲ ಅಂದ್ರೆ ವಿಲ್ ಗೆಟ್ ಎನ್ ನಂಬರ್ ಆಫ್ ದ ವಿಡಿಯೋಸ್ ಇನ್ ದ ಯೂಟ್ಯೂಬ್. ನಿಮ್ಗೆ ಯಾವ್ದು ಫೇವ್ರೇಟ್ ಇರ್ತದಲ್ಲ, ನಿಮ್ಗೆ ಯಾವ ಟೀಚರ್ ಹೇಳಿದ ಅರ್ಥ ಆಕೈತಲ್ಲ, ಆ ಅವ್ರದ್ದು ನೀವು ಅದ್ರ ಬಗ್ಗೆ, ಆ ಕಾನ್ಸೆಪ್ಟ್ ಬಗ್ಗೆ ಒಬ್ರು ಟೀಚರ್ಸ್ ರೆಫರ್ ಮಾಡ್ರಿ. ಹೌದಾ? ಅಲ್ಲಿ ತಿಳ್ಕೊಂಡಾದ್ಮೇಲೆ ದೆನ್ ಯು ರೆಫರ್ ದ ಟೆಕ್ಸ್ಟ್ ಬುಕ್. ಅರ್ಥ ಆಯ್ತು? ಇಂಥ ಕ್ವಶನ್ಸ್ ಕೇಳಿದ್ರ ಹೌ ದಿಸ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಅಂತಾನು ಕೇಳ್ಬೋದು. ಈಗ ಇಂಥ ಕ್ವಶನ್ಸ್ ಕೇಳಿದ್ರೆ ನಿಮ್ಗೆ ಬರ್ಬೇಕು. ಇಂಥವ್ ಏನ್ ಗೊತ್ತಾ, ಬಹೆಟ್ ಮಾಡೋದ್ರಿಂದ ಬರೋದಿಲ್ಲ. ನೀವು ಕಂಪ್ಲೀಟ್ ಆಗಿ ಆ ಕಾನ್ಸೆಪ್ಟ್ ಏನೈತೆ ಅಂತ ಅರ್ಥ ಮಾಡ್ಕೋಬೇಕು. ಹಾ ಹೌ ಟು ಫಿಕ್ಸ್ ದಿಸ್, ಇದನ್ನ ಹೆಂಗ್ ಮಾಡ್ಬೋದು ನೀವು? ಈ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಳೋದು ಅಂದ್ರೆ ನಿಮ್ ಪರ್ಮನೆಂಟ್ ಆಗಿ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಬೇಕಂದ್ರ, ಪರ್ಮನೆಂಟ್ ಆಗಿ ಒಳಗೆ ಅಟ್ಲೀಸ್ಟ್ ನೀವು ಒಂದ್ಸತಿ ಓದಿದ್ರಂದ್ರ ನೆಕ್ಸ್ಟ್ ನೀವು ರಿವೈಸ್ ಮಾಡೋದ್ರಿಂದ ನಿಮ್ಗೆ ಅದು ಟಾಪಿಕ್ ಈಸಿ ಆಕೈತಿ. ಒನ್ ಮೋರ್ ಮೆಥಡ್ ಏನಪ್ಪಾ ಅಂದ್ರ, ನಿಮ್ಗೆ ಅರ್ಥ ಆಗ್ಬೇಕಂದ್ರ ಫಿಮೆನ್ ಫೀನ್ಮೆನ್ ಟೆಕ್ನಿಕ್ ಅಂತ, ಈ ಟೆಕ್ನಿಕ್ ಫೇನ್ಮೆನ್ ಟೆಕ್ನಿಕ್ ಅಂತ. ಇದು ಏನು, ಈ ಟೆಕ್ನಿಕ್ ಏನಂತ ತಿಳ್ಕೊಳ್ಳೋಣ. ಇದನ್ನ ಫಾಲೋ ಮಾಡೋದ್ರಿಂದ ಏನಾಗ್ತೈತೆ ಅಂದ್ರ, ನೀವು ಯಾವ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿಲ್ಲಲ್ಲ, ಬೈ ಫಾಲೋಯಿಂಗ್ ಅರ್ಥ ಆಗಿರ್ತೈತಿ. ಲೈಕ್ ಯು ಆರ್ ಫೇಸಿಂಗ್ ಎನಿ ಡಿಫಿಕಲ್ಟಿ, ಅದು ಅರ್ಥ ಆಗಕ ಡಿಫಿಕಲ್ಟಿ, ಇಫ್ ಯು ಆರ್ ಫೇಸಿಂಗ್ ಡಿಫಿಕಲ್ಟಿ ಇನ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಕಾನ್ಸೆಪ್ಟ್, ಯು ಕ್ಯಾನ್ ಫಾಲೋ ದಿಸ್ ಟೆಕ್ನಿಕ್. ಲೆಟ್ ಸಿ ಅಬೌಟ್ ದಿಸ್ ಟೆಕ್ನಿಕ್. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಏನಪ್ಪಾ ಇದ್ರದ್ದು ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರ, ದಿಸ್ ಇಸ್ ನಾಟ್ ಅಬೌಟ್ ದ ರೋಟ್ ಮೆಮರೈಸೇಷನ್, ದಿಸ್ ಇಸ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್. ಚೂಸ್ ಅ ಕಾನ್ಸೆಪ್ಟ್. ನಿಮ್ಗೆ ಯಾವ ಕಾನ್ಸೆಪ್ಟ್ ಯು ಆರ್ ಫೇಸಿಂಗ್ ದ ಡಿಫಿಕಲ್ಟಿ, ಆ ಕಾನ್ಸೆಪ್ಟ್ ನ ಚೂಸ್ ಮಾಡ್ಕೋರಿ. ಹೌದಾ? ಚೂಸ್ ದಟ್ ಕಾನ್ಸೆಪ್ಟ್. ಆ ಕಾನ್ಸೆಪ್ಟ್ ಚೂಸ್ ಮಾಡ್ಕೊಂಡ್ರೆ ಟೀಚ್ ಟು ಸಮ್ ಒನ್. ಇಮ್ಯಾಜಿನರಿ, ನಿಮ್ಗೆ ಯಾರು ಸಿಗ್ಲಿಲ್ಲಪ್ಪ ಅಂದ್ರ ಇಮ್ಯಾಜಿನರಿ ಸ್ಟೂಡೆಂಟ್ಗೆ ಟೀಚ್ ಮಾಡ್ರಿ. ಹೌದಾ? ಇಮ್ಯಾಜಿನರಿ ಸ್ಟೂಡೆಂಟ್ಗೆ ಟೀಚ್ ಮಾಡ್ರಿ. ದಿಸ್ ಇಸ್ ವಾಟ್ ಅ ಫೀನ್ಮೆನ್ ಟೆಕ್ನಿಕ್. ಇದಕ್ಕೇನಂತೀವಿ ಫೀನ್ಮೆನ್ ಟೆಕ್ನಿಕ್. ನಾವು ಪೊಮೊಡೋರೋ ಟೆಕ್ನಿಕ್ ನೋಡಿದ್ವಿ. ಪೊಮೊಡೋರೋ ಟೆಕ್ನಿಕ್ ಫಾರ್ ವಾಟ್, 2 hours ಕಂಟಿನ್ಯೂ ಸ್ಟಡಿ ಮಾಡಕ್ ಆಗ್ಲಾರ್ದವ್ರು 25 ಮಿನಿಟ್ಸ್ ಸ್ಲಾಟ್ಸ್ ಯೂಸ್ ಮಾಡ್ಕೊಂಡು ಸ್ಟಡಿ ಮಾಡೋದು. ಆಮೇಲೆ ಏನಾಗ್ತೈತೆ ಹೇಳಿ, ಒಂದಿಷ್ಟು ಜನಕ್ಕೆ ಸೆಕೆಂಡ್ ಮೆಥಡ್ ಯಾವ್ದಪ್ಪ ಅಂದ್ರೆ, ಇದು ಫೀನ್ಮೆನ್ ಟೆಕ್ನಿಕ್ ಎದಕ್ ಯೂಸ್ ಮಾಡ್ತೀವಿ? To avoid the rote memorization, to encourage the understanding the concept and to apply that concept, ಈ ಟೆಕ್ನಿಕ್ ಯೂಸ್ ಮಾಡ್ತೀವಿ. ನಿಮ್ದು ಯಾವ ಕಾನ್ಸೆಪ್ಟ್ ನಿಮ್ಗೆ ಡಿಫಿಕಲ್ಟ್ ಆಗ್ತೈತಲ್ಲ, ಆ ಕಾನ್ಸೆಪ್ಟ್ ನ ಚೂಸ್ ಮಾಡ್ಕೊಂಡು ಟ್ರೈ ಟು ಎಕ್ಸ್ಪ್ಲೇನ್ ಟು ಸಮ್ ಒನ್. ನಿಮ್ ಮನೆಯೊಳಗೆ ಯಾರಾದ್ರೂ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ರಿ, ಆರ್ ಎಲ್ಸ್ ಇಮ್ಯಾಜಿನರಿ ಸ್ಟೂಡೆಂಟ್ಗೆ ಎಕ್ಸ್ಪ್ಲೇನ್ ಮಾಡ್ರಿ. ಟು ಹೂಮ್ ಯು ಶುಡ್ ಎಕ್ಸ್ಪ್ಲೇನ್, ಯಾರಿಗೆ ಆ ಕಾನ್ಸೆಪ್ಟ್ ಗೊತ್ತಿರಂಗಿಲ್ಲ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ರಿ. ಹೌದಾ? ನೀವು ಎಕ್ಸ್ಪ್ಲೇನ್ ಮಾಡಿದ್ದು ಅವ್ರಿಗೆ ಅರ್ಥ ಆಗ್ಬೇಕು ಅಂದ್ರಷ್ಟ ನೀವು ಅದನ್ನ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡ್ರಿ ಅಂತ ಅರ್ಥ. ಹೌದಾ? ಆಮೇಲೆ ಅದು ಎಕ್ಸ್ಪ್ಲೇನ್ ಮಾಡಿದಾಗ ನಿಮ್ಗೆ ಎಲ್ಲಿ ಯು ಆರ್ ಫೇಸಿಂಗ್ ದ ಕನ್ಫ್ಯೂಷನ್, ಎಲ್ಲಿ ನಿಮಗೆ ಡಿಫಿಕಲ್ಟಿ ಆಗತ್ತೆ, ಅದನ್ನ ನೋಟ್ ಮಾಡ್ಕೊರಿ. ನೋಟ್ ಮಾಡ್ಕೊಂಡು ಯು ರಿಪೀಟ್ ದಿಸ್ ಸೈಕಲ್ ಅಂಟಿಲ್ ಯು ಫೈಂಡ್ ದ ಕ್ಲಾರಿಟಿ. ಹೌದಾ? ಅದ್ರ ಬಗ್ಗೆ ನೀವು ನಾಲೆಜ್ ಸಿಗೋ ಮಟ್ಟ ಈ ಸೈಕಲ್ ರಿಪೀಟ್ ಮಾಡ್ರಿ. ಆ ಕಾನ್ಸೆಪ್ಟ್ ತಗೋರಿ. ಟೀಚ್ ಟು ಸಮ್ ಒನ್ ಆರ್ ಇಮ್ಯಾಜಿನರಿ ಸ್ಟೂಡೆಂಟ್, ಐಡೆಂಟಿಫೈ ದ ಕ್ಯಾಪ್ಸ್, ವಾಟ್ ಆರ್ ದ ಕನ್ಫ್ಯೂಷನ್ಸ್ ಯು ಆರ್ ಫೇಸಿಂಗ್, ವೇರ್ ಯು ಆರ್ ಸ್ಟಾಪಿಂಗ್ ಇನ್ ದಿಸ್ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಒಳಗೆ ಯಾವ ಸ್ಟೆಪ್ ನಿನ್ಗೆ ಗೊತ್ತಾಗ್ತಿಲ್ಲ, ಯಾವ್ದು ಮೆಥಡ್ ನಿಂಗೆ ಗೊತ್ತಾಗತ್ತಿಲ್ಲ, ವೇರ್ ಯು ಆರ್ ಫೇಸಿಂಗ್ ದ ಡಿಫಿಕಲ್ಟಿ. ಇದನ್ನೆಲ್ಲ ನೋಟ್ ಮಾಡ್ಕೊಂಡು ಜಸ್ಟ್ ಅದ್ರ ಮೇಲೆ ವರ್ಕೌಟ್ ಮಾಡಿದ್ಮೇಲೆ ಅಗೇನ್ ಸ್ಟಾರ್ಟ್ ದಿಸ್ ಪ್ರೊಸೆಸ್. ಮತ್ತೆ ನೀನು ಏನ್ ಮಾಡ್ಬೇಕಂದ್ರ, ಟ್ರೈ ಟೀಚಿಂಗ್ ಟು ಸಮ್ ಒನ್ ಅಂಟಿಲ್ ಯು ಗೆಟ್ ಅ ಕ್ಲಾರಿಟಿ. ಹಿಂಗ್ ಮಾಡೋದ್ರಿಂದ ಒಂದೇ ಟಾಪಿಕ್ಗೆ ನೀವು ಈ ಮೆಥಡ್ಗೆ ಒಂದೇ ಟಾಪಿಕ್ಗೆ ನೀವು ಎಲ್ಲಾ ಫುಲ್ ಎಕ್ಸ್ಪರ್ಟ್ ಆಗ್ಬಿಡ್ತೀರಂತಲ್ಲ. ಬೈ ಡೂಯಿಂಗ್ ಡೇ ಬೈ ಡೇ ಇದನ್ ಮಾಡಕ್ ಬಾಳ್ ಟೈಮ್ ಬೇಕು ಹಂಗಂತೇನಿಲ್ಲ. ನಿಮ್ಗೆ ಯಾವ್ದು ಕಾನ್ಸೆಪ್ಟ್ ಡಿಫಿಕಲ್ಟ್ ಆಗ್ತೈತಲ್ಲ, ಇದರಿಂದ ಮಾಡೋದ್ರಿಂದ, ಅಥವಾ ನಿಮ್ ಕ್ಲಾಸ್ನಾಗ ನಿಮ್ ಫ್ರೆಂಡ್ಸ್ ಖಾಲಿ ಕುಂತ್ ಮಾತಾಡ್ತಿರ್ತಿರಲ್ಲ, ಅಥವಾ ಫ್ರೀ ಟೈಮ್ ಇದ್ದಾಗ ನಿಮ್ಗೆ ಗೊತ್ತಾರ ಕಾನ್ಸೆಪ್ಟ್ ನ ಈ ರೀತಿ ನಿಮ್ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡೋದು ಇಂತಾನು ನಿಮ್ಗ ಹೆಲ್ಪ್ ಆಕೈತಿ. ಹೌದಾ? ದಿಸ್ ಇಸ್ ವಾಟ್ ದ ಫೀನ್ಮೆನ್ ಟೆಕ್ನಿಕ್. ನೆಕ್ಸ್ಟ್ 4th ಸ್ಟೆಪ್, ರಿಸೋರ್ಸಸ್. ಏನ್ ಮಾಡ್ತಾರಂದ್ರ, ಸ್ಟೂಡೆಂಟ್ಸ್ ದೇ ವಿಲ್ ಡೌನ್ಲೋಡ್ ದ ಲಾಟ್ ಆಫ್ ನೋಟ್ಸ್. ಟೆಲಿಗ್ರಾಮ್ ಇಂತಾನು ಡೌನ್ಲೋಡ್ ಮಾಡ್ಕೊಂತಾರ. ಏನ್ ಮಾಡ್ತಾರಂದ್ರ, ಒಂದಿಷ್ಟು ಜನ ಸ್ಟೂಡೆಂಟ್ಸ್ ಇನ್ಸ್ಟೆಡ್ ಆಫ್ ಸ್ಟಾರ್ಟ್ ಟು ರೀಡಿಂಗ್, instead of starting their study, what they will do, they will try to collect the lot of resources from the Telegram group, and they will collect the many PDFs and purchase the many reference book. ಇಂಥವೆಲ್ಲ ಜಗ್ಗಿ ಬುಕ್ಸ್ ತಗೊಂಡ್ಬಿಟ್ಟಿರ್ತಾರೆ. ಇನ್ಸ್ಟೆಡ್ ಆಫ್ ಸ್ಟಡಿಂಗ್, ಓದೋದ್ ಬದ್ಲಿ ಬರೀ ನೋಟ್ಸ್ ಕಲೆಕ್ಟ್ ಮಾಡೋದ್ರೊಳಗನ ಟೈಮ್ ಕಳೆದ್ ಬಿಡ್ತಾರ. ಇದು ದಿಸ್ ವಿಲ್ ನಾಟ್ ಗಿವ್ ಯು ದಿಸ್ ಇಸ್ ನಾಟ್ ಪ್ರೊವೈಡ್ ಯು. ಇವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡ್ ಕುಂತ್ರ, ಯು ವಿಲ್ ನಾಟ್ ಸ್ಕೋರ್
ದಿಸ್ ವಿಲ್ ನಾಟ್ ಪ್ರೊವೈಡ್ ಯು ಅ ಗುಡ್ ಸ್ಕೋರ್. ನೀವು ಸ್ಕೋರ್ ಮಾಡಕ್ ಆಗಂಗಿಲ್ಲ. ಹೌದಾ? ಏನ್ ಮಾಡ್ಬೇಕಂದ್ರ ಇನ್ಸ್ಟೆಡ್ ಆಫ್ ಕಲೆಕ್ಟಿಂಗ್ ದ ರ್ಯಾಂಡಮ್ ನೋಟ್ಸ್, ಆಮೇಲೆ ಏನ್ ಮಾಡ್ತೀರಿ ಅಂದ್ರೆ ಒಂದ್ ಟಾಪಿಕ್ಗೆ ಯು ವಿಲ್ ರೆಫರ್ ದ ಮೆನಿ ಟೀಚರ್ಸ್ ಇನ್ ದ ಯೂಟ್ಯೂಬ್. ಹೌದಾ? ಒಂದ್ ಟಾಪಿಕ್ ನ ಒಂದ್ 16 ಟೀಚರ್ಸ್ ಇನ್ ಕ್ಲಾಸ್ ಕೇಳೋದು. ನೋ, ನೀವು ಹಂಗ್ ಮಾಡಿದಂದ್ರೆ ನೀವು ಒಂದು ಟೀಚರ್ಸ್ ನ ಚೂಸ್ ಮಾಡ್ಕೊರಿ, ಆರ್ 2 ಟೀಚರ್ಸ್, ಯಾವ್ದ್ರ ಒಂದು 2 ಚಾನಲ್ಸ್ ನ ಚೂಸ್ ಮಾಡ್ಕೊರಿ. ಮಾಡ್ಕೊಂಡು ಅವ್ರನ್ನ ಫಾಲೋ ಮಾಡ್ರಿ. ಒಂದ್ ಟಾಪಿಕ್ ನಾ ಹೇಳದ್ ಬೇಕಾದ್ರೆ ನೀವು ನಿಮ್ಗೆ ಯಾವ ಟಾಪಿಕ್ ಯಾರ ಕಡೆಯಿಂದ ಅರ್ಥ ಆಕೈತಲ್ಲ ಅಲ್ಲೇ ಕೇಳ್ರಿ. ಬಟ್ ಲಿಸ್ನಿಂಗ್ ದ ಒನ್ ಟಾಪಿಕ್ ವಿತ್ ದ ಮೆನಿ ಟೀಚರ್ಸ್ ಸಿಂಪ್ಲಿ ಇಟ್ ಇಸ್ ವೇಸ್ಟ್ ಆಫ್ ಟೈಮ್. ಇನ್ಸ್ಟೆಡ್ ಆಫ್ ಡೂಯಿಂಗ್ ದ್ಯಾಟ್ ಏನ್ ಮಾಡ್ರಿ ಅಂದ್ರ ಯಾವ್ದಾರ ಒಂದ್ ಕ್ಲಾಸ್ ಕೇಳ್ರಿ. ಕಾಲೇಜ್ನಾಗಂತೂ ಕೇಳಿ ಬಂದಿರ್ತೀರಿ, ಆಮೇಲೆ ಯೂಟ್ಯೂಬ್ ನಾಗ ನಿಮ್ಗೆ ಯಾವ್ದು ಅಂಡರ್ಸ್ಟ್ಯಾಂಡ್ ಆಗ್ತದಲ್ಲ, ಯಾರು ಹೇಳ್ದ ಅವ್ರದ್ದು ಕೇಳ್ರಿ. ಅಂಡ್ ಡೋಂಟ್ ಕಲೆಕ್ಟ್ ದೀಸ್ ಮೆನಿ ರಿಸೋರ್ಸಸ್. ಕಲೆಕ್ಟ್ ಮಾಡ್ಕೊಂಡ್ ಕುಂತ್ರೆ ನೀವು ಓದುದು ಯಾವಾಗ? ಯು ಶುಡ್ ಸ್ಟಾರ್ಟ್ ರೀಡಿಂಗ್, ರೈಟ್? ಸೊ ವಾಟ್ ಯು ಹ್ಯಾವ್ ಟು ಡೂ, ಮೇನ್ ಥಿಂಗ್ ಇಸ್ NCERT. ಇದೇ ನಿಮಗೆಲ್ಲ NCERT, ಇದ NCERT ಮೇನ್. ಇದ್ರೊಳಗನ ನಿಮ್ ಕ್ವಶನ್ಸ್ ಡೈರೆಕ್ಟ್ ಬೋರ್ಡ್ ಎಕ್ಸಾಮ್ಸ್ ಒಳಗ NCERT ಅಂತ ಮೆಜಾರಿಟಿ ಆಫ್ ಕ್ವಶನ್ಸ್ ಡೈರೆಕ್ಟ್ ಕೇಳ್ತಾರ. ಸೊ NCERT ಒಂದಿರ್ಲಿ ನಿಮ್ ಕಡೆ, ಅದು ಬಿಟ್ರೆ ಯಾವ್ದಾರ ಕ್ವಶನ್ ಬ್ಯಾಂಕ್ ಬುಕ್ ಇರ್ಲಿ. ಹೌದಾ? ಯಾವ್ದಾರ ಕ್ವಶನ್ ಬ್ಯಾಂಕ್ ಬುಕ್ ಇರ್ಲಿ. ಇವ್ ಎರಡು ಇದ್ರೆ ಸಾಕು. ಬೇರೆ ನೀವೆಲ್ಲಾ ಕಡೆ PDF ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರ್ತೀರಿ, ನೀವು ಒಂದಿನನೂ ಓದಂಗಿಲ್ಲ. ರೆಫರೆನ್ಸ್ ಬುಕ್ ತಗೊಂತೀರ, ಅದನ್ನ ಒಂದಿನನೂ ಓಪನ್ ಮಾಡಿರಂಗಿಲ್ಲ. ಬೆಟ್ರ್ ಏನ್ ಮಾಡ್ರಿ, NCERT ಬುಕ್ಸ್ ನ NCERT ಬುಕ್ ರೆಫರ್ ಮಾಡ್ರಿ. ಬಿಕಾಸ್ ಮೆಜಾರಿಟಿ ಆಫ್ ದ ಕ್ವಶನ್ಸ್ ವಿಲ್ ಕಮ್ ಫ್ರಮ್ NCERT ಟು ಯುವರ್ ಬೋರ್ಡ್ಸ್. ಹಾಗಾಗಿ ನಿಮ್ದು NCERT ರೆಫರ್ ಮಾಡ್ರಿ. ಅದನ್ ಬಿಟ್ರ ಒಂದ್ ಕ್ವಶನ್ ಬ್ಯಾಂಕ್ ಇಟ್ಕೋರಿ, ಅಂದ್ರೆ PYQs ಇರ್ಬೇಕು. ಹಾ, ಇಷ್ಟು ಸಾಕು. ಇವೆಲ್ಲ ಟೆಲಿಗ್ರಾಮ್ದಾಗ ರ್ಯಾಂಡಮ್ PDF ಫಾರ್ ಒನ್ ಟಾಪಿಕ್ ವಾಚಿಂಗ್ ದ ಮೆನಿ ಯೂಟ್ಯೂಬ್ ವಿಡಿಯೋಸ್ ಫಾರ್ ಅ ಲಾಂಗ್ ರನ್ ಇಟ್ ವಿಲ್ ನಾಟ್ ಗೋಯಿಂಗ್ ಟು ವರ್ಕ್. ನಿಮ್ದೇನ ಬರ್ಡನ್ ಆಗ್ಬಿಡ್ತೈತಿ. ನೀವು ಒಂದ ಕಾನ್ಸೆಪ್ಟ್ ಒಳಗೆ ಕುಂತ್ ಬಿಡ್ತೀರಿ, ವಿಲ್ ನಾಟ್ ಮತ್ತೆ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗಕ ಆಗೋದಿಲ್ಲ. ಹಂಗಾಗಿ ಇದನ್ನೆಲ್ಲ ಓವರ್ ರಿಸೋರ್ಸಸ್ ನ ಕಲೆಕ್ಟ್ ಮಾಡೋದು ಸ್ಟಾಪ್ ಮಾಡ್ರಿ. ಫಸ್ಟ್ ಸ್ಟಾರ್ಟ್ ಮಾಡ್ರಿ, ಓದಕ್ ಸ್ಟಾರ್ಟ್ ಮಾಡ್ರಿ. NCERT ರೆಫರ್ ಮಾಡ್ರಿ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಸಾಲ್ವ್ ಮಾಡ್ರಿ. ನಿಮ್ಗೆ ಯಾವ್ದೇ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ ಕಾಲೇಜಸ್ನಾಗ ಟೀಚರ್ಸ್ ಇರ್ತಾರ. ನೀವ್ ಯಾವ್ದಾರ ಆನ್ಲೈನ್ ಕ್ಲಾಸಸ್ ಕೇಳಕತ್ತಿದ್ರು, ಇಲ್ಲ ಕೋರ್ಸ್ ಬೈ ಮಾಡತ್ತಿದ್ರು, ನೀವು ಅಲ್ಲಿ ನಿಮ್ದ ಕ್ವಶನ್ಸ್ ನಿಮ್ ಡೌಟ್ಸ್ ನ ಸಾಲ್ವ್ ಮಾಡ್ಕೋಬಹುದು. ಇದು ನಿಮ್ದು ಮಿಸ್ಟೇಕ್ ನಂಬರ್ 4. ಲಾಸ್ಟ್ ಮಿಸ್ಟೇಕ್ ಏನ್ ಮಾಡ್ತಾರೆ ಅಂದ್ರೆ, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವಾಟ್ ದೇ ವಿಲ್ ಡೂ, ದೇ ವಿಲ್ ನಾಟ್ ಅಟೆಂಡ್ ದ ಎನಿ ಯೂನಿಟ್ ಟೆಸ್ಟ್ ಆಫ್ ದ ಕಾಲೇಜಸ್. ಕ್ಲಾಸ್ ಟೆಸ್ಟ್, ಯೂನಿಟ್ ಟೆಸ್ಟ್ ಅಟೆಂಡ್ ಮಾಡ್ಯಾರ. ವೈ? ಬಿಕಾಸ್ ದೇ ಆರ್ ಕಾನ್ಸಂಟ್ರೇಟಿಂಗ್ ಆನ್ KCET. ಏನ್ ಹೇಳ್ತಾರೆ, ನಾವು KCET, JEE, NEET ಪ್ರಿಪೇರ್ ಆಗ್ತೀವಿ. ಸೊ ವಿಲ್ ನಾಟ್ ಕಾನ್ಸಂಟ್ರೇಟ್ ಮಚ್ ಆನ್ ದ ಯೂನಿಟ್ ಟೆಸ್ಟ್. ಬಟ್ ದಿಸ್ ಮೆಥಡ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್. ನೀವು ಹಿಂಗ್ ಮಾಡೋದ್ರಿಂದ ಏನಾಗ್ತೈತೆ ಅಂದ್ರೆ ದಟ್ ಈಸ್ ರಾಂಗ್. ವೈ? ಬಿಕಾಸ್ ನಿಮ್ದು ಯೂನಿಟ್ ಟೆಸ್ಟ್ ಏನೈತಲ್ಲ, ಇಟ್ ವಿಲ್ ಇಂಪ್ರೂವ್ ಯುವರ್ ರೈಟಿಂಗ್ ಸ್ಕಿಲ್ಸ್. ಏನ್ ಮಾಡ್ತೈತಿ, ನಿಮ್ ರೈಟಿಂಗ್ ಸ್ಕಿಲ್ಸ್ ಇಂಪ್ರೂವ್ ಮಾಡ್ತೈತಿ. ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್, ರೈಟಿಂಗ್ ಸ್ಕಿಲ್ಸ್ ಅಂದ್ರೆ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ತೈತಿ. ಡಿಸ್ಕ್ರಿಪ್ಟಿವ್ ರೈಟಿಂಗ್ ಇದು ಈ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಅಂತ ನಿಮ್ಗೆ ಬೋರ್ಡ್ ಎಕ್ಸಾಮ್ಸ್ ಹೆಲ್ಪ್ ಆಕೈತಿ. ಹೌದಾ? ನೀವ್ ಇದನ್ನ ಸ್ಕಿಪ್ ಮಾಡಿದ್ರಿ ಅಂದ್ರ ನಿಮ್ ಬೋರ್ಡ್ ಎಕ್ಸಾಮ್ ಸ್ಕೋರ್ ಕಮ್ಮಿ ಆಗ್ತೈತಿ. ರೈಟಿಂಗ್ ಸ್ಕಿಲ್ಸ್, ಡಿಸ್ಕ್ರಿಪ್ಟಿವ್ ರೈಟಿಂಗ್ ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ತೈತಿ. ಅಂಡ್ ಆಲ್ಸೋ ಇಟ್ ಇಂಪ್ರೂವ್ಸ್ ದ ಟೈಮ್ ಮ್ಯಾನೇಜ್ಮೆಂಟ್. ಹಿಂಗ್ ಮಾಡೋದ್ರಿಂದ ಟೈಮ್ ಮ್ಯಾನೇಜ್ಮೆಂಟ್ ನಿಮ್ಗೆ ಇಂಪ್ರೂವ್ ಆಗ್ತೈತಿ. ಇವ ಮೇನ್ ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಆಗ್ಲಿ, ರೈಟಿಂಗ್ ಸ್ಕಿಲ್ಸ್ ಆಗ್ಲಿ, ದೇ ಆರ್ ಇಂಪಾರ್ಟೆಂಟ್. ನೀವ್ ಇದನ್ನ ಸ್ಕಿಪ್ ಮಾಡಿದಂದ್ರ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಎಫೆಕ್ಟಿವ್. ನಿಮ್ ಬೋರ್ಡ್ ಮಾರ್ಕ್ಸ್ ಎಫೆಕ್ಟ್ ಆಗ್ತೈತಿ. ಆಮೇಲೆ ನಿಮ್ಗೆ ಮೇನ್ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ಇಂಪಾರ್ಟೆಂಟ್ ಫಾರ್ ಇವನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ CET, JEE, NEET, ರೈಟ್? ದಟ್ಸ್ ವೈ ಡೋಂಟ್ ಮಿಸ್ ಎನಿ ಯೂನಿಟ್ ಟೆಸ್ಟ್. ಅದನ್ನ ಎಲ್ಲ ಯೂನಿಟ್ ಟೆಸ್ಟ್ ಮಿಸ್ ಮಾಡ್ಬೇಡಿ, ಅಟೆಂಡ್ ಮಾಡ್ರಿ. ಕನ್ಸಿಡರ್ ಇಟ್ ಹ್ಯಾಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್ ಟು ಸ್ಕೋರ್ ಅ ಗುಡ್ ಮಾರ್ಕ್ಸ್. ಓಕೆ, ದೀಸ್ ಆರ್ ಆಲ್ ದ 5 ಮಿಸ್ಟೇಕ್ಸ್ ದಟ್ students repeatedly most of the students will do. I hope this video is helpful to you. If you find this helpful, please share it with your friends. These are the 5 mistakes, and I have given you a solutions. If you have any doubt, any queries regarding the about our studies, you can write it in the comment section. Okay, see you in the next video. Thank you for watching.